ದ್ವಿತೀಯ PUC ಆಗಸ್ಟ್ ಪರೀಕ್ಷೆಗೆ ಇರುವ 5 ವಾಕ್ಯದ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ನಿಮಗೆಲ್ಲರಿಗೂ ಪರೀಕ್ಷೆಗೆ ಶುಭವನ್ನು ಕೋರುತ್ತೇನೆ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು? ಬಸವಣ್ಣನವರು ಇಲ್ಲಿ ಒಬ್ಬ ನಿಜವಾದ ಭಕ್ತನ ಲಕ್ಷಣಗಳನ್ನು ವಿವರಿಸಿ ಹೇಳಿದ್ದಾರೆ. ಮನ ಬೆರೆತಾಗ ತನು ಕರಗಬೇಕು, ಸ್ಪರ್ಶದಲ್ಲಿ ರೋಮಾಂಚನವಿರಬೇಕು, ನೋವು ಕಂಡಾಗ ಕಣ್ಣೀರು ಸುರಿಸಬೇಕು, ಮಾತಿನಲ್ಲಿ ವಿನಯತೆ ಇರಬೇಕು. ಈ ಲಕ್ಷಣಗಳು ಶಿವಭಕ್ತಿಯ ನಿಜವಾದ ಲಕ್ಷಣಗಳಾಗಿವೆ. ಈ ಗುಣಗಳು ಇಲ್ಲದವನು ಡಾಂಬಿಕನೆನಿಸುತ್ತಾನೆ. ಇಂತಹ ಲಕ್ಷಣಗಳು ಯಾವ ಭಕ್ತನಲ್ಲಿ ಕಂಡುಬರುವುದೋ ಅವನು ನಿಜವಾದ ಭಕ್ತನಾಗಿರುತ್ತಾನೆ. ಈ ಗುಣಗಳು ಯಾವ ಭಕ್ತನಲ್ಲಿ ಕಂಡುಬರುವುದಿಲ್ಲವೋ ಅವನು ನಿಜವಾದ ಭಕ್ತನಲ್ಲ, ಅವನು ಡಾಂಬಿಕ ಭಕ್ತನೆಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಶಿವಭಕ್ತನು ಕೈಯಲ್ಲಿ ಲಿಂಗವಿಡಿದು ಪೂಜೆ ಮಾಡಿದ ತಕ್ಷಣ ನಿಜವಾದ ಭಕ್ತನೆನಿಸುವುದಿಲ್ಲ. ನಿಜವಾದ ಭಕ್ತನೆನಿಸಬೇಕಾದರೆ ಶಿವಪಥವನ್ನು ತಿಳಿಯಬೇಕು ಎಂದು ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ. ಶಿವಪಥವನ್ನು ತಿಳಿಯದೆ ಕೈಯಲ್ಲಿ ಲಿಂಗವಿದ್ದರೆ ಅದು ವ್ಯರ್ಥ ಎಂಬುದನ್ನು ಈ ಕೆಳಗಿನ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಹಣವಿದ್ದು ಆಯುಷ್ಯವಿಲ್ಲದಿದ್ದರೆ ಆ ಹಣದಿಂದ ಯಾವುದೇ ಪ್ರಯೋಜನವಿಲ್ಲ. ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಅದು ವ್ಯರ್ಥ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಅದರಿಂದ ಯಾವುದೇ ಉಪಯೋಗವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರಿಂದ ಪ್ರಯೋಜನವಿಲ್ಲ ಎಂದು ಹೇಳುತ್ತಾ, ದೇಹದ ಮೇಲೆ ಶಿವಲಿಂಗವಿದ್ದ ಮಾತ್ರಕ್ಕೆ ಅದರಿಂದ ಯಾವುದೇ ಉಪಯೋಗವಿಲ್ಲ. ದೇವರನ್ನು ಅರಿತು ಶಿವಪಥದಲ್ಲಿ ನಡೆಯಬೇಕು ಎಂದು ಬಸವಣ್ಣನವರು ಇಲ್ಲಿ ತಿಳಿಸಿದ್ದಾರೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಒಲೆ ಹತ್ತಿ ಉರಿದರೆ ಅದರ ಶಾಖವನ್ನು ಸಹಿಸಿ ಅದರ ಮುಂದೆ ನಿಲ್ಲಬಹುದು. ಆದರೆ ಧರೆ ಹತ್ತಿ ಉರಿದರೆ ಅದರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಕೆರೆಯ ನೀರನ್ನು ರಕ್ಷಿಸಲು ಕಟ್ಟಿದ ದಂಡೆ ನೀರನ್ನೆಲ್ಲ ಕುಡಿದರೆ ನೀರಿನ ರಕ್ಷಣೆ ಸಾಧ್ಯವಿಲ್ಲ. ಬೇಲಿಯ ಹೊಲವನ್ನು ತಿಂದು ಹಾಕಿದರೆ ಬೆಳೆಯನ್ನು ಯಾರು ರಕ್ಷಿಸುತ್ತಾರೆ? ಮನೆಯಲ್ಲಿ ಇರುವ ಹೆಣ್ಣು ಮಗಳೇ ಮನೆಯಲ್ಲಿ ಕಳ್ಳತನ ಮಾಡಿದರೆ ಆ ಮನೆಯನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮಗುವಿಗೆ ಜೀವ ನೀಡುವ ಎದೆಹಾಲು ವಿಷವಾಗಿ ಮಗುವನ್ನು ಕೊಂದರೆ ಆ ಮಗುವನ್ನು ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ. ನಮ್ಮನ್ನು ಕಾಯುವ ದೇವರು ಕೊಲ್ಲಲು ಹೊರಟರೆ ನಮಗೆ ಉಳಿಗಾಲವಿಲ್ಲ ಎಂಬುದನ್ನು ಬಸವಣ್ಣನವರು ಇಲ್ಲಿ ವಿವರಿಸಿದ್ದಾರೆ. ನಮ್ಮನ್ನು ಕಾಪಾಡುವವರೇ ಕೊಲ್ಲಲು ಮುಂದಾದರೆ ನಮ್ಮನ್ನು ಯಾರೂ ಕಾಪಾಡಲು ಸಾಧ್ಯವಿಲ್ಲ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಉರಿಲಿಂಗ ಪೆದ್ದಿಯವರು ಈ ವಚನದಲ್ಲಿ ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನು ಎಂದೂ ಬೇರೆಯವರ ಬಗ್ಗೆ ಚಿಂತಿಸಲಾರನು ಎಂಬುದನ್ನು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಪರುಷದ ಮಣಿ ತನ್ನ ಮನೆಯಲ್ಲಿ ಇದ್ದವನು ಬೇರೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದಿಲ್ಲ. ತನಗೇನು ಬೇಕು ಅದನ್ನು ಆ ಪರುಷದ ಮಣಿಯಿಂದ ಪಡೆಯುತ್ತಾನೆ. ಕೆರೆಯ ಒಳಗಿದ್ದವನು ತನಗೆ ಬಾಯಾರಿಕೆಯಾದಾಗ ಬೇರೆ ಕೆರೆಗೆ ನೀರನ್ನು ಕುಡಿಯಲು ಹೋಗುವುದಿಲ್ಲ. ತನ್ನ ಬಾಯಾರಿಕೆಯನ್ನು ಅಲ್ಲಿರುವ ನೀರಿನಿಂದಲೇ ತೀರಿಸಿಕೊಳ್ಳುತ್ತಾನೆ. ಅದೇ ರೀತಿ ಮಂಗಳಕರವಾದ ಲಿಂಗವನ್ನು ತನ್ನ ದೇಹದ ಮೇಲೆ ಧರಿಸಿದವನು ಎಂದಿಗೂ ಕೂಡ ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ. ಲಿಂಗದ ಮಹತ್ವವರಿತ ಭಕ್ತ ತಾನು ಧರಿಸಿರುವ ಲಿಂಗದಲ್ಲಿ ಭಗವಂತನ ಕೃಪೆಯನ್ನು ಪಡೆಯುತ್ತಾನೆ. ಆತನೇ ನಿಜವಾದ ಶರಣನಾಗುತ್ತಾನೆ. ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ? ಉರಿಲಿಂಗ ಪೆದ್ದಿಯವರು ಈ ವಚನದಲ್ಲಿ ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕೆಂಬುದನ್ನು ನಿರೂಪಿಸಿದ್ದಾರೆ. ಗುರು ಎಂದಿಗೂ ಲಘುವಾಗಲು ಸಾಧ್ಯವಿಲ್ಲ. ಲಘು ಎಂದಿಗೂ ಗುರುವಾಗಲು ಸಾಧ್ಯವಿಲ್ಲ. ಗುರು ಗುರುವೇ ಆಗಿರುತ್ತಾನೆ, ಲಘು ಲಘುವೇ ಆಗಿರುತ್ತಾನೆ. ಗುರು ಲಘುವಾಗಿ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲ. ಆದ್ದರಿಂದ ನಾವು ಗುರುವಿನ ಮಹತ್ವವನ್ನು ಅರಿತು ಅವರನ್ನು ಭಕ್ತಿಯಿಂದ ಗೌರವಿಸಬೇಕೆಂದು ಉರಿಲಿಂಗ ಪೆದ್ದಿಯವರು ಇಲ್ಲಿ ತಿಳಿಸಿದ್ದಾರೆ. ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು? ಸೂರ್ಯನಿಲ್ಲದೆ ಹಗಲು ಇರಲು ಸಾಧ್ಯವಿಲ್ಲ. ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ. ಪುಷ್ಪವಿಲ್ಲದೆ ಪರಿಮಳವು ಇರಲು ಸಾಧ್ಯವಿಲ್ಲ. ಅದೇ ರೀತಿ ಶಿವನ ಪ್ರೀತಿಯ ಅನುಭವವು ಸಿಗಬೇಕಾದರೆ ನಾವು ಶಿವಲಿಂಗವನ್ನು ಪೂಜಿಸಬೇಕು. ಪರುಷದ ಮಣಿ ತನ್ನ ಮನೆಯಲ್ಲಿ ಇರುವವನು ಬೇರೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದಿಲ್ಲ. ಕೆರೆಯ ಒಳಗೆ ಇದ್ದವನು ತನಗೆ ಬಾಯಾರಿಕೆಯಾದಾಗ ಬೇರೆ ಕೆರೆಗೆ ನೀರನ್ನು ಕುಡಿಯಲು ಹೋಗುವುದಿಲ್ಲ. ಅದೇ ರೀತಿ ಮಂಗಳಕರವಾದ ಲಿಂಗವನ್ನು ತನ್ನ ದೇಹದ ಮೇಲೆ ಧರಿಸಿದವನು ಎಂದಿಗೂ ಕೂಡ ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ. ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕು. ಗುರು ಎಂದಿಗೂ ಲಘುವಾಗಿ ವರ್ತಿಸಬಾರದು. ಲಘು ಎಂದಿಗೂ ಗುರುವಾಗಿ ವರ್ತಿಸಬಾರದು. ಗುರು ಗುರುವೇ ಆಗಿರುತ್ತಾನೆ, ಲಘು ಲಘುವೇ ಆಗಿರುತ್ತಾನೆ.
ಗುರು ಲಘುವಾಗಿ ವರ್ತಿಸಿದರೆ ಅದು ಸರಿಯಾದ ಆಚಾರವಲ್ಲ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ಬರೆಯಿರಿ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಪಡೆದುಕೊಳ್ಳಲು ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತವನ್ನು ನಿಯಂತ್ರಿಸಿಕೊಂಡು ತಪಸ್ಸನ್ನು ಮಾಡುತ್ತಾನೆ. ಮುಂಗಾರಿನ ಸಿಡಿಲಿನಂತೆ ಪ್ರತ್ಯಕ್ಷವಾದ ದೇವತೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಯಮನ ನಾಲಿಗೆ ನುಡಿಯುವಂತೆ ನಿನಗೇನು ಬೇಕೆಂದು ಕೇಳುತ್ತದೆ. ಆಗ ಲಕ್ಷ್ಮಣ ಹಾಗೂ ರಾಮನನ್ನು ಹೊರತುಪಡಿಸಿ ಉಳಿದ ಎಲ್ಲರನ್ನೂ ತಾನು ನಾಶ ಮಾಡುವೆನೆಂದು ಹೇಳುತ್ತದೆ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ ರಾವಣನು ಸೀತೆಯನ್ನು ನೋಡಲು ಪ್ರಮದವನಕ್ಕೆ ಬರುತ್ತಾನೆ. ರಾವಣನು ಬರುತ್ತಿರುವುದನ್ನು ಕಂಡು ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೋ ಎಂದು ಸೀತೆಯು ತಲ್ಲಣಗೊಳ್ಳುತ್ತಾಳೆ. ರಾವಣನು ಸೀತೆಯನ್ನು ಉದ್ದೇಶಿಸಿ, ನನಗೆ ಬಹುರೂಪಿಣಿ ವಿದ್ಯೆಯು ಸಿಕ್ಕಿದೆ. ನನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ಪ್ರೀತಿಯ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿ ಸೀತೆಯು ಯುದ್ಧಭೂಮಿಯಲ್ಲಿ ರಾಮನ ಆಯುಷ್ಯ ಮತ್ತು ಪ್ರಾಣದವರೆಗೆ ಬಾರದಿರು ಎಂದು ಹೇಳಿ ಮೂರ್ಛೆ ಬೀಳುತ್ತಾಳೆ. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ರಾವಣನ ಮಾತನ್ನು ಕೇಳಿ ಸೀತೆಯು ಮೂರ್ಛೆ ಬೀಳುತ್ತಾಳೆ. ಮೂರ್ಛೆ ಬಿದ್ದ ಸೀತೆಯನ್ನು ಕಂಡು ರಾವಣನಿಗೆ ಅವಳ ಮೇಲೆ ಅನುಕಂಪ ಮೂಡುತ್ತದೆ. ಕದಡಿ ಹೋದ ನೀರು ತಿಳಿಯಾಗುವ ಹಾಗೆ ರಾವಣನ ಮನಸ್ಸು ತಿಳಿಯಾಗುತ್ತದೆ. ಸೀತೆಯ ಮೇಲೆ ವೈರಾಗ್ಯ ಮೂಡುತ್ತದೆ. ಸೀತೆಯ ಮೇಲೆ ಇದ್ದ ಅನುರಾಗ ಕಳಚಿ ಹೋಗಿ ರಾವಣನ ಮನಸ್ಸು ಆಕಾಶದಷ್ಟು ತಿಳಿಯಾಗುತ್ತದೆ. ದ್ರೌಪದಿಯು ಅಪಮಾನಕ್ಕೆ ಒಳಗಾದ 3 ಪ್ರಸಂಗಗಳನ್ನು ವಿವರಿಸಿರಿ. ಮೊದಲನೆಯ ಪ್ರಸಂಗದಲ್ಲಿ ಪಾಂಡವರು ಪಗಡೆ ಆಟದಲ್ಲಿ ಸೋತಾಗ ದುಶ್ಯಾಸನನು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮುಂದಲೆಯನ್ನು ಹಿಡಿದು ಸಭೆಗೆ ಎಳೆದುಕೊಂಡು ಬಂದು ಅವಳನ್ನು ಅಪಮಾನ ಮಾಡುತ್ತಾನೆ. ಎರಡನೆಯ ಸಂದರ್ಭದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಇನ್ನು ಮೂರನೆಯ ಸಂದರ್ಭದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ ವಿರಾಟರಾಜನ ಅರಮನೆಯಲ್ಲಿದ್ದಾಗ ಕೀಚಕನು ಅವಳನ್ನು ನಾಯಿಗೆ ಒದೆಯುವಂತೆ ಒದೆದು ಅವಮಾನಿಸುತ್ತಾನೆ. ಹೀಗೆ ದ್ರೌಪದಿಯು 3 ಬಾರಿ ಅವಮಾನವನ್ನು ಪಡುತ್ತಾಳೆ. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತವೆ. ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗೆ ಹೇಳುತ್ತಲೇ ಇದ್ದಳು. ಎತ್ತುಗಳನ್ನು ಸಂತೆಯಲ್ಲಿ ಸಾಟಿ ಮಾಡಿಕೊಳ್ಳಬೇಕು. ಸಾಟಿ ಮಾಡಿಕೊಳ್ಳಲು ಬೇಕಾದ ಸುಳ್ಳು ಛಾತಿ ಬಸಲಿಂಗನಲ್ಲಿ ಇರಲಿಲ್ಲ. ಈ ನಡುವೆ ಬಸಲಿಂಗನ ಎಡಗಣ್ಣಲ್ಲಿ ನೋವು ಪ್ರಾರಂಭವಾಯಿತು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು? ಕೃಷ್ಣೇಗೌಡರ ಆನೆ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಆನೆ. ಅದು ಹುಟ್ಟಿದ್ದು ಬೆಳೆದದ್ದು ಎಲ್ಲವೂ ಕೂಡ ಊರಿನಲ್ಲಿ ಜನಗಳ ನಡುವೆ. ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಾನೆಗಳ ಬಗ್ಗೆಯಾಗಲಿ ಯಾವುದೇ ತಿಳುವಳಿಕೆ ಇರಲಿಲ್ಲ. ಮೂಡಿಗೆರೆಯ ಪೇಟೆಯಲ್ಲಿ ದನಕರುಗಳ ಹಾಗೆ ತಿರುಗಾಡಿಕೊಂಡಿರುತ್ತಿತ್ತು. ಸ್ಕೂಲ್ ಮಕ್ಕಳು ದೂರದಿಂದ ಗೌರಿ ಎಂದು ಕರೆದರೆ ಸಾಕು, ಅದು ಸಲಾಂ ಮಾಡುತ್ತಿತ್ತು. ದಾರಿಬದಿ ಪೆಟ್ಟಿಗೆ ಅಂಗಡಿಯವರು ಖರ್ಚಾದ ಗೊನೆಗಳನ್ನು, ಹಾಳಾದ ಜಜ್ಜಿಹೋದ ಹಣ್ಣುಗಳನ್ನು ಅದಕ್ಕೆ ತಿನ್ನಲು ಇಡುತ್ತಿದ್ದರು. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ತೆಗೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಬಸಲಿಂಗ ಮೊದಮೊದಲು ಅದು ಕಣ್ಣು ಬೇನೆ ಇರಬಹುದು ಎಂದು ತಿಳಿದ. ಆದರೆ ಕಣ್ಣು ಕೆಂಪಗಾಗಲಿಲ್ಲ. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಹೆದರಿಕೆ ಶುರುವಾಯಿತು. ನಗರದ ತನ್ನ ವೈದ್ಯರಿಗೆ ತೋರಿಸಿದ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೆಯ ಮಾತುಗಳನ್ನು ಆಡಿದರು. ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಚ್ಚಿಕೊಳ್ಳಲು ಲೇಹ ಕೊಟ್ಟರು. ಉಪ್ಪಿನ ಕಾವು ಬಿಸಿ ಕಾವು ಕೊಟ್ಟುಕೊಂಡ. ಆದರೂ ನೋವು ಕಡಿಮೆಯಾಗಲಿಲ್ಲ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಡಾಕ್ಟರ್ ಚಂದ್ರಪ್ಪನವರು ತಿಮ್ಮಪ್ಪನವರ ಬಗ್ಗೆ ವ್ಯಕ್ತಪಡಿಸಿದ ಭಾವನೆಯನ್ನು ಕೇಳಿದ ನಂತರ ಬಸಲಿಂಗ ತನ್ನ ಬಲಗಣ್ಣನ್ನು ಉಳಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ದಿನೇ ದಿನೇ ಬಲಗಣ್ಣಿನ ದೃಷ್ಟಿ ಮಂದವಾಗುತ್ತಿರುವುದು ಅವನ ಅರಿವಿಗೆ ಬಂದಿತ್ತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲವೆಂದು ನಿಶ್ಚಿತವಾಗತೊಡಗಿತು. ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಿಗೆ ಬಂದು ನೇರವಾಗಿ ತಿಮ್ಮಪ್ಪನವರ ಬಳಿ ಬಂದವನೇ ಕಣ್ಣೀರನ್ನು ಸುರಿಸುತ್ತಾ ಅವರ ಕೈ ಹಿಡಿದುಕೊಂಡು ಗಟ್ಟಿಯಾಗಿ ಹಿಡಿದು ಅಳತೊಡಗಿದ. ಈ ಕೊನೆಯ ನಿರ್ಧಾರದಿಂದಾಗಿ ಅವನ ಬಲಗಣ್ಣು ಅವನಿಗೆ ಉಳಿಯುವಂತಾಯಿತು. ಸಿಂಹಬಾಲದ ಕೋತಿಗಳಿಗೆ ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲತೆಗಳೇನು?
ಸಿಂಹಬಾಲದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ. ನೆಲವನ್ನು ಇಳಿದು ಡಾಂಬರ್ ರಸ್ತೆ ದಾಟಿ ಇನ್ನೊಂದು ಮರವನ್ನು ಹತ್ತಬೇಕು. ರಸ್ತೆ ದಾಟುವಾಗ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ವಾಹನಗಳಿಗೆ ಸಿಲುಕಿ ಅಂಗವಿಕಲಗೊಂಡಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕಡಿಮೆಯಾಗಿವೆ. ಊರಿನ ಅಂಗಳದಲ್ಲಿ ಆಹಾರವನ್ನು ಹುಡುಕುತ್ತಾ ಸಿಂಹಬಾಲದ ಕೋತಿಗಳು ದಿನವನ್ನು ನೂಕುತ್ತಿವೆ. ಸ್ವಚ್ಛ ನೀರಿನಲ್ಲಿ ಬದುಕುತ್ತಿದ್ದ ಹಾಡು ಹಕ್ಕಿಗಳು ಈಗ ಕೊಳಚಿ ನೀರಿನ ಚರಂಡಿಗಳಲ್ಲಿ ನೆಲೆಸುವಂತಾಗಿವೆ. ಆದರೂ ಅವುಗಳು ಹಾಡುವುದನ್ನು ಬಿಟ್ಟಿಲ್ಲ. ವಾಲ್ಪರಿಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ. 1890ರಲ್ಲಿ ಕಾರ್ವೆರ್ ಮಾರ್ಷ್ ಕುದುರೆ ಏರಿ ಕೊಯಮತ್ತೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ವಾಲ್ಪರಿಗೆ ಬರುತ್ತಾನೆ. ಆ ದಟ್ಟ ಅಡವಿಯಲ್ಲಿ ದಾರಿ ತಪ್ಪಿದಾಗ ಎದೆಗುಂದದೆ ಕಿರು ಹಾದಿಯನ್ನು ಹಿಡಿದು ನಡೆಯುತ್ತಾನೆ. ಅಲ್ಲಿ 4 ಗುಡಿಸಲುಗಳಿದ್ದ ಹಾಡಿ ಪ್ರತ್ಯಕ್ಷವಾಯಿತು. ಆದಿವಾಸಿಗಳು ಆತನನ್ನು ನೋಡಿ ಭಯಗೊಂಡರು. ಆದರೂ ಪೂನಚ್ಚಿಯ ಜೊತೆ ಸ್ನೇಹವನ್ನು ಸಂಪಾದಿಸಿ ಅವನ ಸಹಾಯವನ್ನು ಪಡೆಯುತ್ತಾನೆ. ಅಲ್ಲೇ ಕಾಡಿನಲ್ಲಿ ನಿಂತು ನಕ್ಷೆಯನ್ನು ತಯಾರಿಸಿ ಆಗಷ್ಟೇ ಭಾರತ ಪ್ರವೇಶಿಸಿದ್ದ ಚಹಾ ಗಿಡಗಳನ್ನು ತಂದು ನೆಡುತ್ತಾನೆ. ಹೀಗೆ ಕಾಡನ್ನು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ 1934ರಲ್ಲಿ ಕಾರ್ವೆರ್ ಮಾರ್ಷ್ ಅಲ್ಲೇ ಅಸುನೀಗುತ್ತಾನೆ. ಆನೆ ಮತ್ತು ಮಾಹುತ ವೇಲಾಯುಧನನ್ನು ಸಾಕಲು ಮಠದವರು ಹವನಿಸಿದ್ದೇಕೆ? 24 ಗಂಟೆ ಕುಡಿದೇ ಇರುತ್ತಿದ್ದ ಮಾಹುತ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಆನೆಯನ್ನು ಅದಕ್ಕಿಂತ ನಿರುಪಯುಕ್ತವಾದ ವೇಲಾಯುಧನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವನಿಸುತ್ತಿದ್ದರು. ಅವನ ದುರ್ನಡತೆಗಾಗಿ ಅವನಿಗೆ ಬೈದು ಓಡಿಸಿದಾಗ ಆನೆ ಆಹಾರವನ್ನು ಬಿಟ್ಟಿದ್ದು. ಕೊನೆಗೆ ಕೇರಳದವರೆಗೂ ಹೋಗಿ ಅವನನ್ನು ಹುಡುಕಿ ತರಬೇಕಾಯಿತು. ತನ್ನ ಅನಿವಾರ್ಯತೆ ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ನೀಡಲು ಪ್ರಾರಂಭಿಸಿದ. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದ? ಕೃಷ್ಣೇಗೌಡರು ದೂರದ ಗುಳೂರು ಮಠದಿಂದ ಆನೆಯನ್ನು ತಂದಾಗ ಅವನ ಕತೆ ಮುಗಿದಂತೆ ಎಂದು ಎಲ್ಲರೂ ಭಾವಿಸಿದ್ದರು. ಏಕೆಂದರೆ ಆನೆ ಸಾಕುವುದೆಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಮಾರ್ಗ ಇದು ಎಂದು ನಂಬಿದ್ದರು. ಆದರೆ ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಚೆನ್ನಾಗಿ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ? ಕೊಡಲಿ ವಸೂಲಿ ಮಾಡುವ ಬಗ್ಗೆ ನಿರೂಪಕರು ಯೋಚಿಸಿ ಕೊಡಲಿಯೂ ಕದ್ದುಕೊಂಡು ಹೋಗುವಷ್ಟು ಅಮೂಲ್ಯವಾದುದೇನೂ ಅಲ್ಲ. ಕೆರೆಯ ಕೆಲಸಕ್ಕೆ ಬಂದಿದ್ದ ಮಣ್ಣುವಡ್ಡರು ಅಗೆಯುವಾಗ ಬೇರುಗಳನ್ನು ಕಡಿಯಲೆಂದು ಕೊಡಲಿಯನ್ನು ಕಲ್ಲು ಮಣ್ಣು ನೋಡದೆ ಜಜ್ಜಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಎಂದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು. ಅದನ್ನು ಸುತ್ತಿಗೆ ಸಹ ಎಂದು ಕರೆಯಬಹುದಾಗಿತ್ತು. ಆದ್ದರಿಂದ ಕೊಡಲಿ ಹೋದರೂ ಕೂಡ ನಿರೂಪಕರಿಗೆ ದುಃಖವಾಗಲಿಲ್ಲ.